ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಒಂದು ಪ್ರಮುಖವಾದ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಆಧಾರ್ ಅನ್ನುವಂತಹ ಸಂಖ್ಯೆ ಇದೆಯಲ್ಲ, ಇದು ನಮ್ಮ ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೂ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವವರೆಗೂ ಕೂಡ ಈ ಆಧಾರ್ ನಂಬರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡ್ ಇದ್ರೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಸೌಲಭ್ಯಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಇದೆ, ಅರ್ಹ ಫಲಾನುಭವಿಗಳು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಆಧಾರ್ ಕಾರ್ಡ್ ಪಡೆದಂತಹ ಮೊದಲ ಆಧಾರ್ ಮಹಿಳೆ ಅಂತ ಅನಿಸ್ಕೊಂಡ ರಂಜನ್ ಸೋನವಾನೆ ಅವರು ಇನ್ನೂ ಕೂಡ ಯಾವುದೇ ಸರ್ಕಾರದ ಸೌಲಭ್ಯವನ್ನ ಪಡೆದಿಲ್ಲ. ಹಾಗಾದ್ರೆ ಯಾಕೆ ಆಕೆ ಮೊದಲ ಆಧಾರ್ ಕಾರ್ಡ್ ಮಹಿಳೆ ಅಂತ ಗುರುತಿಸಿಕೊಂಡಿದ್ರು, ಅಂತಹ ಒಂದು ಬಿರುದನ್ನ ಪಡ್ಕೊಂಡಿದ್ರು, ಆಕೆಗೆ ಯಾಕೆ ಸರ್ಕಾರದ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಅಷ್ಟು ಮಾತ್ರ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಈಗಾಗಲೇ ರಂಜನ್ ಸೋನವಾನೆ ಅವರು ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆಯ ತೆಂಬಲಿ ಗ್ರಾಮದ ನಿವಾಸಿ. ಸೆಪ್ಟೆಂಬರ್ 29, 2010 ಉದ್ಘಾಟನೆ ಆಗಿತ್ತು ಈ ಆಧಾರ್ ಕಾರ್ಡ್ ಮೊದಲ ಬಾರಿಗೆ. ಆಗ ಮೊದಲ ಆಧಾರ್ ಕಾರ್ಡ್ ಪಡೆದಂತಹ ಮಹಿಳೆ ಇವರು. ತೆಂಬ್ಲಿ ಗ್ರಾಮದಲ್ಲಿ ಆಧಾರ್ ಕಾರ್ಡ್ ಮಹಿಳೆ ಅಂತಾನೆ ಕರೆಯಲ್ಪಡುವ ರಂಜನ್ ಸೋನವಾಲೆ ಅವರು ಭಾರತದ ಮಹಾರಾಷ್ಟ್ರದ ಪುಣೆಯಲ್ಲಿ ನೆಲೆಸಿದ್ದಾರೆ. ಭಾರತದ ಮೊದಲ ಆಧಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಇಲ್ಲಿವರೆಗೂ ಈಗಾಗಲೇ ಅವರಿಗೆ ಒಂದು 1500 ರೂಪಾಯಿಯ ಒಂದು ಸರ್ಕಾರದ ಸೌಲಭ್ಯ ಕೊಡುವಂತಹ ಯೋಜನೆ ಇದೆಯಲ್ಲ, ಅದನ್ನು ಸಿಗಬೇಕಾಗಿದೆ. ಆದರೆ ಇಲ್ಲಿವರೆಗೂ ಆ ಸೌಲಭ್ಯ ಕೂಡ ಅವರಿಗೆ ಸಿಕ್ಕಿಲ್ಲ. ಭಾರತದ ಮೊದಲ ಆಧಾರ್ ಕಾರ್ಡ್ ಪಡೆದ ಸೋನವಾನೆ ಅವರ ಆಧಾರನ್ನ ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರೋದ್ರಿಂದ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ, ಪ್ರಯೋಜನವನ್ನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ ಅವರು ಅನೇಕ ಬಾರಿ ಅಧಿಕಾರಿಗಳನ್ನ ಭೇಟಿ ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಮೊದಲ ಭಾರತದ ಆಧಾರ್ ಕಾರ್ಡ್ ಪಡೆದ ಮಹಿಳೆಗೆ ಸರ್ಕಾರಿ ಸೌಲಭ್ಯಗಳು ಸಿಗದೇ ಇರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಕಾರಣ, ಉದ್ಘಾಟನಾ ಸಮಾರಂಭದಲ್ಲಿ ಆಧಾರ್ ಕಾರ್ಡ್ ಪಡೆದ್ರು. ಆ ಸಮಯದಲ್ಲಿ ಅವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೆಯೇ ಸೋನಿಯಾ ಗಾಂಧಿ ಅವರಿಗೆ ಛಾಯಾಚಿತ್ರವನ್ನು ತೆಗೆದುಕೊಂಡ್ರು. ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಇವರೇ ಮೊದಲ ಆಧಾರ್ ಕಾರ್ಡ್ ಮಹಿಳೆ ಅಂತ ಹೇಳಿ. ಆದಾಗ್ಯೂ 14 ವರ್ಷಗಳ ನಂತರವೂ ಕೂಡ ರಂಜನಾ ಅವರಿಗೆ ಈ ಗುರುತಿನ ಚೀಟಿಯಿಂದ ಯಾವುದೇ ಪ್ರಯೋಜನ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಮಾಝಿ ಲಡ್ಕಿ ಬೆಹನ್ ಯೋಜನೆಯಡಿಯಲ್ಲಿ ಮಹಿಳೆಯರು ಮಾಸಿಕವಾಗಿ 1500 ರೂಪಾಯಿಗಳನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಈ ಯೋಜನೆಗೆ ರಂಜನಾ ಅವರು ಕೂಡ ಫಲಾನುಭವಿ ಅಂದ್ರೆ ಅರ್ಹರಾಗಿದ್ದಾರೆ, ಆದರೆ ಫಲಾನುಭವಿ ಅಲ್ಲ. ಕಾರಣ, ಸಮಸ್ಯೆ ಇರೋದು ಅವರ ಆಧಾರ್ ಸಂಖ್ಯೆಯಲ್ಲಿ. ಅಂದ್ರೆ ಆಧಾರ್ ಸಂಖ್ಯೆ ಇದೆ, ಅದು ಬೇರೆಯವರ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ. ಹಾಗಾಗಿ ಇವರು ಅನೇಕ ಬಾರಿ ಅಧಿಕಾರಿಗಳ ಹತ್ರ ಹೋಗ್ತಾರೆ, ನನ್ನ ಒಂದು 1500 ರೂಪಾಯಿಯ ಏನು ಯೋಜನೆ ಇದೆ ನನಗೆ ಕೊಡಿ ಅಂತ ಕೇಳ್ತಾರೆ. ಆದ್ರೂ ಕೂಡ ಇಲ್ಲಿವರೆಗೂ ಅವರ ಖಾತೆಗೆ ಹಣ ಬಂದಿಲ್ಲ. ಅವರು ಅನೇಕ ದಾಖಲೆಗಳನ್ನು ಕೂಡ ತೋರಿಸಿದ್ದಾರೆ, ಆದ್ರೂ ಕೂಡ ನನಗೆ ಹಣ ತಲುಪ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅನೇಕ ಬಾರಿ, ಒಂದು ವರ್ಷದಲ್ಲಿ 7-8 ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ, ಆಧಾರ್ ಲಿಂಕ್ ಆಗುವಂತಹ ಅಲ್ಲಿನ ಸಂಸ್ಥೆಗಳಿಗೆ ಹೋಗ್ತಾರೆ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಇಲ್ಲಿವರೆಗೂ ಅದರ ಒಂದು ಸರಿಯಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಅಧಿಕಾರಿಗಳು ಹೇಳುವ ಪ್ರಕಾರ ಅವರ ಆಧಾರನ್ನ ಇನ್ನೊಬ್ಬ ವ್ಯಕ್ತಿಯ ಖಾತೆಗೆ ಸಂಪರ್ಕ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರ ಕುಟುಂಬದ ಬಗ್ಗೆ ನೋಡೋದಾದ್ರೆ, ಅವರ ಕುಟುಂಬ ಕೇವಲ 40,000 ರೂಪಾಯಿ ವಾರ್ಷಿಕ ಆದಾಯದಲ್ಲಿ ಬದುಕುಳಿಯುವಂತಹ ಕುಟುಂಬ. ಅವರ ಪತಿ ಸಣ್ಣ ಆಟಿಕೆಗಳನ್ನ ಮಾರುವಂತಹ ವ್ಯಕ್ತಿ. ರಂಜನಾ ದಿನಗೂಲಿ ಕಾರ್ಮಿಕರು ಕೂಡ, ಅವರು ಕೂಡ ಕೆಲಸ ಮಾಡ್ತಾರೆ. ಅವರ ಪತಿ ಕೂಡ ದಿನಗೂಲಿ ಕಾರ್ಮಿಕರಾಗಿದ್ದಾರೆ. ಅವರಿಗೆ 3 ಗಂಡು ಮಕ್ಕಳಿದ್ದಾರೆ. ಒಬ್ಬ ಉದ್ಯೋಗವಾಗಿದ್ರೆ ಇನ್ನು ಉಳಿದಂತಹ ಮಕ್ಕಳು ಇನ್ನೂ ಕೂಡ ಓದ್ತಾ ಇದ್ದಾರೆ. ಈಗಾಗಲೇ ರಂಜನಾ ಅವರು ಹಲವಾರು ಬಾರಿ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ಶೀಘ್ರವಾಗಿ ಬಗೆಹರಿಯುತ್ತೆ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾರೆ ಅಧಿಕಾರಿಗಳು. ಆದರೆ ಇಲ್ಲಿವರೆಗೂ ಕೂಡ ಅವರ ಸಮಸ್ಯೆ ಬಗೆಹರಿದಿಲ್ಲ. ಅವರ ಮಗ ಈಗಾಗಲೇ ಬ್ಯಾಂಕ್ ಉದ್ಯೋಗಿ, ಅಂದ್ರೆ ಅವರ ಮಗ ಕೂಡ ಎಂಪ್ಲಾಯಿ, ಅವರು ಕೂಡ ಅನೇಕ ಬಾರಿ ಬ್ಯಾಂಕಿಗೆ ಹೋಗಿ ಸಹಾಯವನ್ನ ಕೋರಿದ್ದಾರೆ. ಇಲ್ಲಿವರೆಗೂ ಅವರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಕಂಡು ಬಂದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಕಂಪ್ಲೇಂಟ್ ಕೊಡಬೇಕು, ಆ ನಂತರ ಯಾರಿಗೆ ಈಗ ದುಡ್ಡು ಹೋಗ್ತಾ ಇದೆಯಲ್ಲ ಅವರಿಗೆ ವ್ಯವಹಾರವನ್ನ ಸ್ಥಗಿತಗೊಳಿಸಬಹುದು ಅಂತ ಹೇಳ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಕೂಡ. ಆದ್ರೆ ಇನ್ನೊಬ್ರು ಹೇಳ್ತಾರೆ ಆಕೆಯ ಬ್ಯಾಂಕ್ ಖಾತೆ ಜಾಯಿಂಟ್ ಹೆಸರಲ್ಲಿ ಇರಬಹುದು, ಹಾಗಾಗಿ ಇದು ಆಧಾರ್ ಲಿಂಕ್ ಸಮಸ್ಯೆಗೆ ಕಾರಣ ಇರಬಹುದು ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಅವರು ಅಂಗನವಾಡಿ ಕಾರ್ಯಕರ್ತೆ ಫಾರ್ಮ್ ಅನ್ನು ಭರ್ತಿ ಮಾಡುವಂತಹ ಸಂದರ್ಭದಲ್ಲಿ ಖಾತೆಯನ್ನ ಸಂಖ್ಯೆಯನ್ನ ತಪ್ಪಾಗಿ ಅವರು ನಮೂದಿಸಿರಬಹುದು, ಹಾಗಾಗಿ ಅವರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ.
ಸೊ ಈಗ ಮೊದಲ ಆಧಾರ್ ಕಾರ್ಡ್ ಮಹಿಳೆಗೆ ಈ ರೀತಿಯಾಗಿ ಸಮಸ್ಯೆ ಆದರೆ ಇನ್ನು ಇದು ಕೇವಲ ಒಂದು ಪ್ರಕರಣ ಅಲ್ಲ, ಅನೇಕ ಪ್ರಕರಣಗಳು ಈ ರೀತಿಯಾಗಿಯೇ ಇದೆ. ಮಹಾರಾಷ್ಟ್ರದ ಗ್ರಾಮೀಣ ಹಾಗೆ ಬುಡಕಟ್ಟು ಪ್ರದೇಶದಲ್ಲಿ ಹಲವಾರು ಮಹಿಳೆಯರು ಈ ರೀತಿಯಾಗಿ ಬ್ಯಾಂಕ್ ಖಾತೆ ಆಗಿರುವುದು, ಮೊಬೈಲ್ ಸಂಖ್ಯೆಯನ್ನು ಹೊಂದಿರದ ಕಾರಣ ಅವರ ಹಣವನ್ನು ಬೇರೆಯವರಿಗೆ ನೀಡಲಾಗ್ತಾ ಇದೆ. ತಪ್ಪು ಮಾಹಿತಿಯಿಂದಾಗಿ ಬೇರೆಯವರ ಪಾಲಾಗ್ತಾ ಇದೆ. ಹಾಗಾಗಿ ಈಗ ಸರ್ಕಾರ ಹೇಳ್ತಾ ಇದೆ 225 ಕೋಟಿ ರೂಪಾಯಿಗಳನ್ನು 15 ಲಕ್ಷ ಅನರ್ಹ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ ಅಂತ ಹೇಳ್ತಾ ಇದೆ. ರಂಜನ್ ಅವರಂತಹ ಅರ್ಹ ಮಹಿಳೆಯರು ತಮ್ಮ ಸರಿಯಾದ ಸಹಾಯಧನವನ್ನು ಪಡೆಯೋದನ್ನ ಖಚಿತಪಡಿಸಿಕೊಳ್ಳೋದು ಕೂಡ ಅಷ್ಟೇ ರೀತಿಯಾದಂತಹ ಅಗತ್ಯ ಇದೆ. ಆದರೆ ಯಾವುದೇ ರೀತಿಯಾದಂತಹ ಅವರಿಗೆ ಹೋಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಖಚಿತಪಡಿಸೋದಕ್ಕೂ ನಿರ್ದಿಷ್ಟ ಪ್ರಕ್ರಿಯೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಅವರು ಹೇಳ್ತಾ ಇದ್ದಾರೆ, ನನಗೆ ಇನ್ನು ಮುಂದೆ ಸರ್ಕಾರದ ಮೇಲೆ ಯಾವ ರೀತಿಯ ಭರವಸೆ ಕೂಡ ಇಲ್ಲ, ಕಾರಣ ಇಲ್ಲಿವರೆಗೂ ನನಗೆ ಆ ಹಣ ಸಿಕ್ಕಿಲ್ಲ ಅಥವಾ ಸರ್ಕಾರದ ಯಾವುದೇ ರೀತಿಯ ಯೋಜನೆಗಳು ನನಗೆ ಸಿಕ್ಕಿಲ್ಲ. ನನ್ನ ಮಕ್ಕಳು ಏನಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಹೇಗಾದರೂ ನಾನು ಬದುಕನ್ನು ನಿರ್ವಹಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಯಾವತ್ತಾದ್ರೂ ಒಂದು ದಿನ ಆದ್ರೂ ಇದು ಸರಿಯಾಗತ್ತೆ ಅನ್ನುವಂತಹ ಭರವಸೆ ನನಗೆ ಇದೆ ಅನ್ನುವ ವಿಚಾರವನ್ನು ಕೂಡ ಹೇಳ್ತಾರೆ. ಹಾಗಾಗಿ 90%ಕ್ಕೂ ಹೆಚ್ಚು ಜನ ಆಧಾರ್ ಕಾರ್ಡ್ ಅನ್ನು ಹೊಂದಿದ್ದಾರೆ. ಆದರೆ ಆಧಾರ್ ಕಾರ್ಡ್ ಅಲ್ಲಿ ಸಮಸ್ಯೆ ಎಷ್ಟು ಜನರಿಗಿದೆ, ಆ ಆಧಾರ್ ಕಾರ್ಡ್ ಯಾವ ರೀತಿಯ ಫಲಾನುಭವಿಗಳು ಈ ಒಂದು ಫಲಾನುಭವಿಗಳನ್ನ ಪಡ್ಕೊಳ್ಳೋದಿಕ್ಕೆ ಅಥವಾ ಅದರ ಯೋಜನೆಗಳನ್ನ ಪಡ್ಕೊಳ್ಳೋದಿಕ್ಕೆ ಸಹಾಯ ಆಗ್ತಾ ಇದೆ, ಎಷ್ಟು ಜನರಿಗೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಗಮನವನ್ನ ವಹಿಸಬೇಕಾಗುತ್ತೆ. ಆಧಾರ್ ಯೋಜನೆಯ ನೇತೃತ್ವವನ್ನು ಆಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ವಹಿಸಿದ್ರು. ಆಧಾರ್ ಕಾರ್ಡ್ ಬಂದ ನಂತರ ಭಾರತದಲ್ಲಿ ಹಲವು ಪ್ರಮುಖ ಬದಲಾವಣೆಗಳಾಗಿದೆ. ಆಧಾರ್ ವ್ಯಕ್ತಿಯ ಗುರುತಿನ ಪುರಾವೆಯಾಗಿದ್ದು ಇದರ ಆಗಮನದೊಂದಿಗೆ ದೇಶದಲ್ಲಿ ಪಾರದರ್ಶಕತೆ ಕಂಡು ಬಂದಿದೆ. ಸೊ ಆದ್ರೆ ಇದೀಗ ಈ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಮುಖ್ಯ ಆದ್ರೂ ಕೂಡ ಇನ್ನೂ ಕೂಡ ಅನೇಕರಿಗೆ ಈ ಆಧಾರ್ ಕಾರ್ಡ್ನಿಂದ ಸಮಸ್ಯೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದುವೇ ಒಂದು ಆಧಾರ್ ಕಾರ್ಡ್ ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಅದರ ಒಂದು ಕಾರಣವನ್ನ ಇಟ್ಕೊಂಡು ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.